ಲವ್ ದೋಖಾ ಪ್ರಕರಣ ಇದೀಗ ಮಹತ್ವದ ಹಂತ ತಲುಪಿದೆ. ಡಿಎನ್ಎ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿತ್ತು. ಹಿಂದೂ ಮುಖಂಡರು ಮುಂದೆ ಬಂದು ಮದುವೆ ನೆರವೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈಗ ಮದುವೆಯೇ ಪರಿಹಾರ ಅಂತ ಒತ್ತಾಯಿಸಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮದುವೆಯಾಗೋದಾಗಿ ನಂಬಿಸಿ ಯುವತಿಯನ್ನ ಗರ್ಭವತಿ ಮಾಡಿ ಬಳಿಕ ಮದುವೆಯಾಗೋಕೆ ನಿರಾಕರಿಸಿದ ಬಿಜೆಪಿ ಮುಖಂಡನ ಪುತ್ರನ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಗರ್ಭಿಣಿ ಯುವತಿ ಮಗುವಿಗೆ ಜನ್ಮ ನೀಡಿದ ಕಾರಣ ತನಿಖೆ ಹೊಸ ದಾರಿ ಹಿಡಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ ಅಂತ ಆರೋಪಿಸಲ್ಪಟ್ಟಿರುವ ಲವ್ ದೋಖಾ ಪ್ರಕರಣ ಇದೀಗ ಮಹತ್ವದ ಹಂತ ತಲುಪಿದೆ. ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ವಿರುದ್ಧ ದಾಖಲಾಗಿದ್ದ ಪ್ರಕರಣದಲ್ಲಿ ಡಿಎನ್ಎ ಪರೀಕ್ಷೆಯ ವರದಿ ಬಂದಿದ್ದು ಮಗು ಆತನದ್ದೇ ಅಂತ ಸ್ಪಷ್ಟವಾಗಿದೆ. ಪುತ್ತೂರು ನ್ಯಾಯಾಧೀಶರ ಸಮ್ಮುಖದಲ್ಲಿ ಆರೋಪಿ ಕೃಷ್ಣ ಜೆ ರಾವ್ ಸಂತ್ರಸ್ತೆ ಹಾಗೂ ಮಗುವಿನ ರಕ್ತ ಮಾದರಿಗಳನ್ನು ಸಂಗ್ರಹಿಸಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆರೋಪಿಯ ಕುಟುಂಬವೇ ಡಿಎನ್ಎ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿತ್ತು. ಇದೀಗ ಬಂದಿರುವಂತಹ ವರದಿ ಪಾಸಿಟಿವ್ ಆಗಿದ್ದು ಕೃಷ್ಣ ಜೆ ರಾವ್ನಿಂದನೇ ಸಂತ್ರಸ್ತೆ ಗರ್ಭವತಿಯಾಗಿರೋದು ದೃಢವಾಗಿದೆ ಅಂತ ಸಂತ್ರಸ್ತೆಯ ಕುಟುಂಬ ಹಾಗೂ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿ ತಿಳಿಸಿದ್ದಾರೆ. 3 ತಿಂಗಳಿನಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವಂತಹ ಸಂತ್ರಸ್ತೆಯ ಕುಟುಂಬ ಮಾಧ್ಯಮದ ಮುಂದೆ ತಮ್ಮ ಬೇಡಿಕೆಗಳನ್ನ ವ್ಯಕ್ತಪಡಿಸಿದ್ರು. ಆರೋಪಿಯನ್ನ ಕೂಡಲೇ ಸಂತ್ರಸ್ತೆ ಜೊತೆಗೆ ಮದುವೆ ಮಾಡಿಸಬೇಕು, ನಮಗೆ ಕಾನೂನು ಹೋರಾಟ ಬೇಡ, ಇಬ್ಬರು ಒಂದಾಗಿ ಬಾಳ್ಬೇಕು ಅಂತ ಬೇಡಿಕೆಯನ್ನ ಇವರು ಮುಂದಿಟ್ಟಿದ್ದಾರೆ. ಸೊ ಈ ಹೋರಾಟದಲ್ಲಿ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿ ಬೆಂಬಲ ಸೂಚಿಸಿ ಹಿಂದೂ ಮುಖಂಡರು ಮುಂದೆ ಬಂದು ಮದುವೆ ನೆರವೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕೃಷ್ಣ ಜೆ ರಾವ್ ಮತ್ತು ಸಂತ್ರಸ್ತೆಯ ಪರಿಚಯ ಶಾಲಾ ದಿನಗಳಿಂದಾನೂ ಇತ್ತು ಅಂತ ಹೇಳಲಾಗಿದೆ. 2024 ಅಕ್ಟೋಬರ್ 11ಕ್ಕೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲೇ ಆರೋಪಿ ಬಲವಂತವಾಗಿ ದೈಹಿಕ ಸಂಪರ್ಕ ಬೆಳೆಸೋಕೆ ಯತ್ನಿಸಿದ್ದ ಅಂತ ದೂರಿನಲ್ಲಿ ಸಂತ್ರಸ್ತೆ ವಿವರಿಸಿದ್ಲು. ವಿರೋಧಿಸಿದಾಗ ಮದುವೆಯ ಭರವಸೆ ನೀಡಿ ಮೋಸ ಮಾಡಿದಾನೆ ಅಂತ ಆಕೆ ಹೇಳ್ಕೊಂಡಿದ್ಲು. ಬಳಿಕ ಜನವರಿಯಲ್ಲಿ ಮತ್ತೆ ಇದೇ ರೀತಿ ನಡೆದಿದ್ದು ಪರಿಣಾಮವಾಗಿ ಆಕೆ ಗರ್ಭವತಿಯಾಗಿದ್ಲು. ಸಂತ್ರಸ್ತ ಯುವತಿ ಗರ್ಭಿಣಿಯಾಗಿರೋ ವಿಚಾರ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದ್ದಂತೆ ಪುತ್ತೂರಿನ ಪ್ರಮುಖರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿಯನ್ನು ನಡೆಸಲಾಗಿತ್ತು. ಯುವಕನ ತಂದೆ ರಾಜಕೀಯ ಮುಖಂಡರಾದ ಕಾರಣ ಸಾರ್ವಜನಿಕ ವಲಯದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಪೊಲೀಸ್ ಠಾಣೆಗೆ ಬಂದು ಯುವತಿ ಮಾಹಿತಿ ನೀಡಿದ್ರು ಸಂಧಾನದ ಹಿನ್ನೆಲೆಯಲ್ಲಿ ಎಫ್ಐಆರ್ ಮಾಡಿಸಿರ್ಲಿಲ್ಲ. ಸೊ ಯುವಕನಿಗೆ 21 ವರ್ಷ ಭರ್ತಿಯಾಗದ ಕಾರಣ ಮದುವೆಯಾಗೋಕೆ ತಾಂತ್ರಿಕ ಕಾರಣ ಅಡ್ಡಿಯಾಗಿತ್ತು. ಸೊ ರಾಜಿ ಪಂಚಾಯಿತಿಗೆ ಸಂದರ್ಭ ಮದುವೆಯಾಗೋಕೆ ಒಪ್ಪಿದ್ರಿಂದ ಯುವತಿ ಕಡೆಯವರು ಸುಮ್ಮನಾಗಿದ್ದು ಯುವಕನಿಗೆ 21 ವರ್ಷ ಆಗೋವರೆಗೆ ಕಾಯೋಕೆ ನಿರ್ಧಾರ ಮಾಡ್ತಾರೆ. ಜೂನ್ 23ಕ್ಕೆ ವಯಸ್ಸು ಭರ್ತಿಯಾಗಿದ್ದು ನಂತರನೂ ಮದುವೆಯಾಗೋಕೆ ಹಿಂದೇಟು ಹಾಕಿದ ಕಾರಣ ಯುವತಿ ಮಹಿಳಾ ಠಾಣೆಯಲ್ಲಿ ದೂರನ್ನ ನೀಡಿದ್ದು ಎಫ್ಐಆರ್ ದಾಖಲಾಗಿತ್ತು. ಸೊ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದಾನೆ ಅಂತ ಸಂತ್ರಸ್ತ ಯುವತಿ ಯುವಕನ ವಿರುದ್ಧ ದೂರನ್ನ ನೀಡಿದ್ರು ಯುವಕ ತನ್ನ ಪಿತೃತ್ವ ಒಪ್ಕೊಳ್ಳೋಕೆ ಹಿಂದೇಟು ಹಾಕಿದ್ದ. ಗರ್ಭಿಣಿಯಾಗಿದ್ದ ಸಂತ್ರಸ್ತ ಯುವತಿ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಸೊ ಮಗುವಿಗೆ 3 ತಿಂಗಳು ಆಗ್ತಾ ಇದ್ದಂತೆ ನ್ಯಾಯಾಧೀಶರ ಸಮ್ಮುಖದಲ್ಲೇ ಡಿಎನ್ಎ ಪರೀಕ್ಷೆಗೆ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿತ್ತು. ಇದೀಗ ಡಿಎನ್ಎ ಮೂಲಕ ಆರೋಪಿಯೇ ಆ ಮಗುವಿನ ತಂದೆ ಅನ್ನೋದು ಜಗಜ್ಜಾಹೀರಾಗಿದೆ. ಸೊ ಬಿಜೆಪಿ ಮುಖಂಡ ಪುತ್ರನ ವಿರುದ್ಧದ ಈ ಪ್ರಕರಣ ಈಗ ರಾಜಕೀಯ ವಲಯದಲ್ಲಿಯೂ ಚರ್ಚೆಗೆ ಕಾರಣ ಆಗಿದೆ. ಸಂತ್ರಸ್ತೆಯ ಕುಟುಂಬದ ನ್ಯಾಯ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಸಹ ಬೆಂಬಲ ನೀಡಬೇಕು. ಹಿಂದುತ್ವದ ಭದ್ರಕೋಟೆ ಪುತ್ತೂರಿನ ಮುಖಂಡರು ಮುಂದಾಗಿ ಈ ಮದುವೆಯನ್ನ ನೆರವೇರಿಸಬೇಕು ಅನ್ನೋ ಒತ್ತಾಯ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಸೊ ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 64(1) ಹಾಗೂ 69 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಈಗ ಡಿಎನ್ಎ ವರದಿ ಪಾಸಿಟಿವ್ ಬಂದಿರೋದ್ರಿಂದ ಆರೋಪಿಯ ವಿರುದ್ಧ ಕಾನೂನು ಕ್ರಮ ಗಟ್ಟಿಯಾಗೋ ಸಾಧ್ಯತೆಯೂ ಇದೆ. ಆದ್ರೆ ಕುಟುಂಬ ಮತ್ತು ಸಂಘಟನೆಗಳು ಮದುವೆಯೇ ಪರಿಹಾರ ಅಂತ ಒತ್ತಾಯಿಸ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಸೊ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ದಿಕ್ಕಲ್ಲಿ ಸಾಗತ್ತೆ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಸೊ ಇನ್ನು ಬಿಜೆಪಿಗರಿಗೆ ಇಂಥ ಪ್ರಕರಣಗಳು ಹೊಸದೇನಲ್ಲ. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಮುಖಂಡನ ಪುತ್ರ ಮದುವೆಯಾಗೋದಾಗಿ ನಂಬಿಸಿ ಬಳಿಕ ಯುವತಿಗೆ ಮೋಸ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಇದೀಗ ಕರ್ನಾಟಕದ ಬಿಜೆಪಿ ಶಾಸಕ ಪುತ್ರನ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿದೆ. ಸೊ ಮದುವೆಯಾಗೋದಾಗಿ ನಂಬಿಸಿ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಸಂತ್ರಸ್ತ ಯುವತಿ ಆರೋಪಿಸಿದ್ದು ಈ ಸಂಬಂಧ ಔರಾದ್ನ ಹೋಕ್ರಾಣ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರೆ ಪೊಲೀಸರು ದೂರು ಸ್ವೀಕರಿಸಿಲ್ಲ ಅಂತ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ಲು ಆ ಯುವತಿ.
ಸೊ ಮದುವೆಯಾಗೋದಾಗಿ ನಂಬಿಸಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡ ಬಳಿಕ ಲೈಂಗಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾರೆ ಅಂತ ಯುವತಿ ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಆರೋಪಿಸಿದ್ದು, ಈ ಸಂಬಂಧ ನ್ಯಾಯ ಒದಗಿಸುವಂತೆ ಸಂತ್ರಸ್ತ ಯುವತಿ ಪ್ರತೀಕ್ ಚವ್ಹಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ಲು. 2023 ಡಿಸೆಂಬರ್ 25ಕ್ಕೆ ಪೋಷಕರು ನಿಶ್ಚಿತಾರ್ಥ ಮಾಡ್ತಾರೆ. ನಿಶ್ಚಿತಾರ್ಥದ ನಂತರ ಪ್ರತೀಕ್ ಜೊತೆ ಹೊಂದಾಣಿಕೆಗಾಗಿ ಬೇರೆ ಸ್ಥಳಗಳಿಗೆ ಕಳಿಸ್ಕೊಟ್ಟಿದ್ರು. ಅದರಂತೆ ಪ್ರತೀಕ್ ಮಹಾರಾಷ್ಟ್ರದ ಲಾತೂರ್ಗೆ ಕರ್ಕೊಂಡು ಹೋಗಿದ್ದ. ಈ ವೇಳೆ ಪ್ರತೀಕ್ ಚವ್ಹಾಣ್ ಒತ್ತಾಯ ಪೂರ್ವಕವಾಗಿ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ, ನಂತರ ಮದುವೆಗೆ ಒತ್ತಾಯ ಮಾಡಿದ್ರೆ ಮುಂದೂಡಿದ್ರು. ಸೊ ಸಾಲದಕ್ಕೆ ಅವರ ಮನೆಗೆ ಹೋಗಿ ನನ್ನ ಪೋಷಕರು ಕೇಳಿದ್ರೆ ಗಲಾಟೆ ಮಾಡಿ ನಮ್ಮ ಮನೆಯವರನ್ನ ಬಡವರು ಅಂತ ಹೀಯಾಳಿಸಿದ್ದಾರೆ. ಈ ಕುರಿತು 2025 ಜುಲೈ 6ಕ್ಕೆ ಔರಾದ್ನ ಹೋಕ್ರಾನ್ ಠಾಣೆಗೆ ದೂರು ಕೊಡೋಕೆ ಹೋಗಿದ್ವಿ, ಆದ್ರೆ ಪೊಲೀಸರು ದೂರನ್ನ ಸ್ವೀಕಾರ ಮಾಡಿಲ್ಲ ಅಂತ ಆರೋಪಿಸಿದ್ರು. ಸೊ ಈಗ ದಕ್ಷಿಣ ಕನ್ನಡದ ಲವ್ ದೋಖಾ ಪ್ರಕರಣ ಯಾವ ಹಂತವನ್ನ ತಲುಪಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.